ರಿಪ್ಪನ್ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಡಿಜಿಟಲ್ ಕ್ರಾಂತಿ ಮೊಬೈಲ್ ಆಪ್ ಇವಿಎಂ ಮೂಲಕ ಶಾಲಾ ಸಂಸತ್ ಚುನಾವಣೆ ಯಶಸ್ವಿ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ತಂತ್ರಜ್ಞಾನ ಅಳವಡಿಕೆ ಹಾಗೂ ನವೀನ ಪ್ರಯೋಗಗಳಲ್ಲಿ ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗಿಂತ ಏನೂ ಹಿಂದಿಲ್ಲ ಎಂಬುದನ್ನು ರಿಪ್ಪನ್ಪೇಟೆಯ ಸರ್ಕಾರಿ ಪ್ರೌಢಶಾಲೆ ಮತ್ತೊಮ್ಮೆ ಹೆಮ್ಮೆಯಿಂದ ಸಾಬೀತುಪಡಿಸಿದೆ. 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಕೇವಲ ಸಾಂಪ್ರದಾಯಿಕವಾಗಿ ಮಾಡದೆ ಸಂಪೂರ್ಣವಾಗಿ ಮೊಬೈಲ್ ಆಪ್ ಆಧಾರಿತ ಇವಿಎಂ ಮಾದರಿಯಲ್ಲಿ ಯಶಸ್ವಿಯಾಗಿ ಆಯೋಜಿಸುವ ಮೂಲಕ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಗೆ ಒಂದು ಅತ್ಯುತ್ತಮ ಮಾದರಿಯಾಗಿ ಹೊರಹೊಮ್ಮಿದೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ಚುನಾವಣಾ ಪ್ರಕ್ರಿಯೆ, ಇವಿಎಂ ಯಂತ್ರಗಳ ಕಾರ್ಯವೈಖರಿ, ಪಾರದರ್ಶಕತೆ ಮತ್ತು ಗುಪ್ತ ಮತದಾನದ ಮಹತ್ವವನ್ನು ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದರಿಂದ ಅವರು ನಾಳಿನ ಜವಾಬ್ದಾರಿಯುತ, ಜಾಗೃತ ಹಾಗೂ ಪ್ರಬುದ್ಧ ನಾಗರಿಕರಾಗಿ ರೂಪುಗೊಳ್ಳುತ್ತಾರೆ. ಇದು ಕೇವಲ ಒಂದು ಶಾಲಾ ಚುನಾವಣೆಯಲ್ಲ, ಬದಲಾಗಿ ಭಾರತದ ಭವಿಷ್ಯದ ಪ್ರಜೆಗಳನ್ನು ಸಬಲೀಕರಣಗೊಳಿಸುವ, ನಾಯಕತ್ವದ ಗುಣಗಳನ್ನು ಮೊಳಕೆಯಲ್ಲೇ ಪೋಷಿಸುವ ಹಾಗೂ ತಂತ್ರಜ್ಞಾನದ ಜೊತೆ ಹೆಜ್ಜೆ ಹಾಕಲು ಕಲಿಸುವ ಒಂದು ಅದ್ಭುತ ಶೈಕ್ಷಣಿಕ ಪ್ರಯೋಗವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಮತ್ತು ತಂತ್ರಜ್ಞಾನ ಆಧಾರಿತ ಜಗತ್ತಿನಲ್ಲಿ ಡಿಜಿಟಲ್ ಸಾಕ್ಷರತೆ ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗಬಾರದು. ದೇಶದ ಸಾರ್ವತ್ರಿಕ ಚುನಾವಣೆಯಂತೆಯೇ ನಾಮಪತ್ರ ಸಲ್ಲಿಕೆ, ಬಿರುಸಿನ ಪ್ರಚಾರ, ಮತದಾನ ಹಾಗೂ ಫಲಿತಾಂಶ ಘೋಷಣೆಯ ಪ್ರತಿ ಹಂತವನ್ನು ಅತ್ಯಂತ ವ್ಯವಸ್ಥಿತವಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಸಲಾಯಿತು. ಮೊಬೈಲ್ ಪರದೆಯ ಮೇಲೆ ಅಭ್ಯರ್ಥಿಯ ಭಾವಚಿತ್ರ ಮತ್ತು ಹೆಸರನ್ನು ನೋಡಿ ಬಟನ್ ಒತ್ತುವ ಮೂಲಕ ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮ ಹಾಗೂ ಕುತೂಹಲದಿಂದ ತಮ್ಮ ಹಕ್ಕನ್ನು ಚಲಾಯಿಸಿದರು. ಆಯ್ಕೆಯಾದ ನೂತನ ಶಾಲಾ ಸಂಸತ್ ನಾಯಕರು: ಪ್ರಧಾನಮಂತ್ರಿ ತಿಲಕ್ ಎಂಸಿ, ಉಪಪ್ರಧಾನಮಂತ್ರಿ ನವೀನ್ ಆರ್ಎನ್, ಶಿಕ್ಷಣ ಮಂತ್ರಿ ವೀಕ್ಷಿತ್, ಆರೋಗ್ಯ ಮಂತ್ರಿ ನಿಶಾಂತ್, ವಾರ್ತಾ ಮಂತ್ರಿ ಆಶ್ರಿತಾ, ಸಾಂಸ್ಕೃತಿಕ ಮಂತ್ರಿ ಸ್ಪರ್ಶ ಯು, ಪ್ರವಾಸ ಮಂತ್ರಿ ಮೋನಿಕಾ ವಿಆರ್, ಕ್ರೀಡಾ ಮಂತ್ರಿ ನಂದಿತಾ ಎಚ್, ನೀರಾವರಿ ಮಂತ್ರಿ ನಿತೀಶ್, ಶಿಸ್ತು ಪಾಲನಾ ಮಂತ್ರಿ ಹರ್ಷಿತ್, ಸ್ವಚ್ಛತಾ ಮಂತ್ರಿ ದೀಪಿಕಾ ಆರ್ಎಸ್. ಕೇವಲ ಅಕ್ಷರ ಕಲಿಸುವುದಕ್ಕಷ್ಟೇ ಸೀಮಿತವಾಗದೆ ತಂತ್ರಜ್ಞಾನ ಮತ್ತು ಪ್ರಜಾಪ್ರಭುತ್ವದ ಉನ್ನತ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಮೈಗೂಡಿಸುತ್ತಿರುವ ರಿಪ್ಪನ್ಪೇಟೆ ಸರ್ಕಾರಿ ಪ್ರೌಢಶಾಲೆಯ ಈ ದಿಟ್ಟ ಹೆಜ್ಜೆ ನಾಡಿನ ಪ್ರತಿಯೊಂದು ಶಾಲೆಗಳಿಗೂ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಏನಾದ್ರು ಅವರು
ಏಜೆಂಟ್ರು ಸರ್ ನೋಡ್ತಾರೆ ಯಾರೋ ಬೇರೆ ಬಂದು ಓಟ್ ಹಾಕ್ತಾರೆ ನೋಡಿ ಹತ್ತದಲ್ಲಿ ಹೌದಲ್ಲ ಅಂತೇಳಿ ಇದ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೇಕು